ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 29 ಅಕ್ಟೋಬರ್ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:24, ಸೂರ್ಯಾಸ್ತ ಸಂಜೆ 5:58, ಚಂದ್ರೋದಯ ಮಧ್ಯಾಹ್ನ 12:30, ಚಂದ್ರಾಸ್ತ ರಾತ್ರಿ 12:10 ಅಕ್ಟೋಬರ್ 30. ಇಂದಿನ ತಿಥಿ ಅಷ್ಟಮಿ ರಾತ್ರಿ 4:32 ಅಕ್ಟೋಬರ್ 30ರವರೆಗೆ, ನಂತರ ನವಮಿ. ಯೋಗ ಧೃತಿ ಬೆಳಗ್ಗೆ 7:51 ರವರೆಗೆ, ನಂತರ ಶೂಲ. ನಕ್ಷತ್ರ ಉತ್ತರಾಷಾಢ ಮಧ್ಯಾಹ್ನ 1:22 ರವರೆಗೆ, ನಂತರ ಶ್ರವಣ. ಕರ್ಣ ವಣಜ್ ಬೆಳಗ್ಗೆ 9:23, ಭದ್ರ ರಾತ್ರಿ 9:50, ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:34 ರಿಂದ 5:23, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:12 ರವರೆಗೆ, ಸಂಧ್ಯಾಕಾಲ ಸಂಜೆ 5:54 ರಿಂದ 7:08, ಅಮೃತ ಕಾಲ ಬೆಳಗ್ಗೆ 10:38 ರಿಂದ 12:21 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:03 ರಿಂದ 1:31, ಯಮಗಂಡ ಕಾಲ ಬೆಳಗ್ಗೆ 7:40 ರಿಂದ 9:08 ರವರೆಗೆ, ವರ್ಜ್ಯಕಾಲ ರಾತ್ರಿ 9:40 ರಿಂದ 11:20, ದುರ್ಮುಹೂರ್ತ ಬೆಳಗ್ಗೆ 11:40 ರಿಂದ 12:27 ರವರೆಗೆ. ಮಧ್ಯಾಹ್ನ 1:22 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷ ರಾಶಿ: ಈ ದಿನ ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ಮಾಡಿದ್ದಲ್ಲಿ ಯಶಸ್ವಿಯಾಗುವಿರಿ. ಇಂದು ಮಧ್ಯಾಹ್ನದ ನಂತರ ದಿನ ಅನುಕೂಲಕರವಾಗಿರುವುದು. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಉತ್ತಮವಾಗಿದೆ. ನಿಮ್ಮ ಸಹಾಯಕ ಮನೋಭಾವಕ್ಕೆ ನಿಮಗೆ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಅನ್ನು ಕುರುಡಾಗಿ ನಂಬಬೇಡಿ. ಕುಟುಂಬದಲ್ಲಿ ಮಡದಿ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ವೃಷಭ ರಾಶಿ: ಈ ದಿನ ನಿಮ್ಮ ಜೀವನ ಶೈಲಿ ಸರಳವಾಗಿರಲಿ. ವೃತ್ತಿ ಸ್ಥಳದಲ್ಲಿ ನಿಮ್ಮನ್ನು ಎಲ್ಲಾ ಪ್ರಶಂಸಿಸುವರು. ಇಂದು ನಿಮ್ಮ ಮುಖ್ಯವಾದ ಕೆಲಸವನ್ನು ಪ್ರಾರಂಭಿಸುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ದಿನ ಅನುಕೂಲಕರವಾಗಿದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಬರುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುವುದು. ಇಂದು ದಾನ ಧರ್ಮ ಮಾಡುವುದು ನಿಮಗೆ ಶ್ರೇಯಸ್ಕರ. ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಮಿಥುನ ರಾಶಿ: ಇಂದು ನಿಮ್ಮ ಸಾಮರ್ಥ್ಯವನ್ನರಿತು ಕೆಲಸಗಳಲ್ಲಿ ಮುಂದುವರಿಯಿರಿ. ಇಲ್ಲದಿದ್ದಲ್ಲಿ ಅಸಂತೃಪ್ತಿ ಕಾಣುವಿರಿ. ಕೆಲಸದ ಸ್ಥಳದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂವಹನದ ಕೊರತೆ ನಿಮಗೆ ದೊಡ್ಡ ಮೊತ್ತ ತೆರಬೇಕಾಗಬಹುದು. ಕೆಲಸದ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಬೇರೆಯವರ ಮಾತಿಗೆ ಹೆಚ್ಚಿನ ಮಾನ್ಯತೆ ನೀಡದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ಇಂದು ನೀವು ಅರಿಯದ ಸ್ಥಳಗಳಿಗೆ ಪ್ರಯಾಣ ಮಾಡದಿರುವುದು ಸೂಕ್ತ. ಕಟಕ ರಾಶಿ: ದಿನ ನಿಮಗೆ ಅನುಕೂಲಕರವಾಗಿರುವುದು. ಬೆಲೆಬಾಳುವ ವಸ್ತುಗಳ ಖರೀದಿಯಲ್ಲಿ ಹಾಗೂ ಮನರಂಜನೆಯಲ್ಲಿ ನಿಮ್ಮ ಹಣ ಖರ್ಚು ಮಾಡಿಕೊಳ್ಳುವಿರಿ. ವಿದೇಶಿ ಪ್ರಯಾಣಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗುವುದು. ಹೊಸ ಕೆಲಸ ಅಥವಾ ವ್ಯಾಪಾರ ಪ್ರಾರಂಭಕ್ಕೆ ದಿನ ಅನುಕೂಲಕರ. ವ್ಯಾಪಾರದಲ್ಲಿ ಉತ್ತಮ ಧನಲಾಭವಾಗುವುದು. ಇಂದು ದೂರ ಪ್ರಯಾಣದ ಯೋಜನೆ ಮಾಡಬಹುದು. ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುವುದು. ಸಿಂಹರಾಶಿ: ನಿಮ್ಮ ಅರ್ಹತೆಗಳಿಗನುಗುಣವಾಗಿ ಪ್ರಶಂಸೆ ಪಡೆಯುವಿರಿ. ಇಂದು ತಡವಾದರೂ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವವು. ಪ್ರೇಮಿಗಳು ವಿವಾಹಕ್ಕೆ ತಮ್ಮ ಪೋಷಕರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗುವರು. ನಿಮ್ಮನ್ನು ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ದೂರ ಪ್ರಯಾಣಕ್ಕೆ ದಿನ ಅನುಕೂಲಕರವಾಗಿದೆ. ಮಾರ್ಕೆಟಿಂಗ್ ಸಂಬಂಧಿಸಿದ ಚಟುವಟಿಕೆಗಳಿಂದ ಲಾಭವಿದೆ. ಕನ್ಯಾ ರಾಶಿ: ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವರು. ಕೆಲಸದ ಸ್ಥಳದಲ್ಲಿ ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಬಳಸುವುದರಿಂದ ಸಮಸ್ಯೆ ತಡೆಗಟ್ಟಬಹುದು. ಯಾರೊಂದಿಗೂ ಜಗಳಗಳಿಗೆ ಇಳಿಯಬೇಡಿ. ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು.
ಮಸಾಲೆಯುಕ್ತ ಮತ್ತು ಹೆಚ್ಚು ಕೊಬ್ಬಿನ ಪದಾರ್ಥ ಸೇವನೆ ಮಾಡಬೇಡಿ, ಹೊಟ್ಟೆ ಸಮಸ್ಯೆ ಬರಬಹುದು. ತುಲಾ ರಾಶಿ, ಈ ದಿನದ ಸಂದರ್ಭಗಳು ನಿಮ್ಮಲ್ಲಿ ಭೀತಿಯನ್ನುಂಟು ಮಾಡಬಹುದು. ಇಂದು ಮುಖ್ಯವಾದ ಮತ್ತು ದೊಡ್ಡ ಕೆಲಸಗಳನ್ನು ಮಾಡಲು ಅನುಕೂಲಕರವಾಗಿಲ್ಲ. ನಿಮ್ಮ ವೃತ್ತಿ ಸ್ಥಳದಲ್ಲಿ ವಂಚಕ ಮನಸ್ಥಿತಿಯ ಸಹೋದ್ಯೋಗಿಗಳೊಂದಿಗೆ ಎಚ್ಚರವಹಿಸಿ. ಯಾವುದೇ ಮುಖ್ಯ ಕಾಗದ ಪತ್ರಗಳನ್ನು ಚೆನ್ನಾಗಿ ಓದಿ ಪರಿಶೀಲಿಸಿದ ನಂತರ ಕ್ರಮ ಮುಂದುವರೆಸಿ. ಕುಟುಂಬದಲ್ಲಿ ಸಮಯ ಆಹ್ಲಾದಕರ ಮತ್ತು ಸಂತೋಷದ ವಾತಾವರಣವಿರುವುದು. ವೃಶ್ಚಿಕ ರಾಶಿ, ಇಂದು ಸಮೃದ್ಧಿಯ ದಿನ. ಹೆಚ್ಚು ಉತ್ಸಾಹದಿಂದ ಇರುವಿರಿ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ವೃತ್ತಿ ಸ್ಥಳದಲ್ಲಿ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಮತ್ತು ಹೊಸ ಮಿತ್ರರನ್ನು ಹೊಂದುವಿರಿ. ಆರೋಗ್ಯ ಸಂಬಂಧಿ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳಿವೆ. ನೀವು ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ದಿಢೀರ್ ಹಣದ ಲಾಭವಾಗುವ ಸಾಧ್ಯತೆಯಿದೆ. ಧನುರಾಶಿ, ದಿನ ಇಂದು ಅನುಕೂಲಕರವಾಗಿರುವುದಿಲ್ಲ. ಯಾವುದೇ ಹಣಕಾಸಿನ ಹೂಡಿಕೆಯ ತೀರ್ಮಾನ ತೆಗೆದುಕೊಳ್ಳದಿರುವುದು ಉತ್ತಮ. ನಿಮಗೆ ಇಂದು ಆರೋಗ್ಯ ಸಹಕರಿಸುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ವಿಷಯದಲ್ಲಿ ಬೇಸರ ತೋರಬಹುದು. ಇಂದು ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸುವಿರಿ, ಜೊತೆಗೆ ಸೋಮಾರಿತನವಿರುವುದು. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಆಲೋಚಿಸಿ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವಿರಿ. ಮಕರ ರಾಶಿ, ಇಂದು ನೀವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ. ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ನೆರವೇರುವುದು. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಉತ್ತಮ ಸಮಯ. ಈ ಬದಲಾವಣೆಯಿಂದ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮುವಿರಿ. ಯುವಕರು ಉದ್ಯೋಗ ಸಂಬಂಧಿ ಕರೆಗಳನ್ನು ಸ್ವೀಕರಿಸಬಹುದು. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಕುಂಭರಾಶಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಒತ್ತಡವನ್ನು ಎದುರಿಸಬೇಕಾಗಬಹುದು. ಇಂದು ಹೆಚ್ಚಿನ ಪರಿಶ್ರಮವಿರುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇಂದು ಮಾಡದಿರುವುದು ಉತ್ತಮ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಮಂದಗತಿಯಿರುವುದು. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು. ನಿಮ್ಮ ಖರ್ಚುಗಳು ನಿಯಂತ್ರಣ ಮೀರಿ ಹೆಚ್ಚುವುದು. ಇಂದು ಕಣ್ಣು, ಮೂಗು ಮತ್ತು ಕಿವಿ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮೀನರಾಶಿ, ಹೊಸ ಕೆಲಸಗಳನ್ನು ಯೋಜಿಸಲು ದಿನ ಅನುಕೂಲಕರವಾಗಿರುವುದು. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗುವುದು. ಈ ದಿನ ಹೆಚ್ಚು ಉತ್ಸಾಹ ಮತ್ತು ಸಂತೋಷದಿಂದ ಕಳೆಯುವಿರಿ. ವಿವಾಹದ ಅಪೇಕ್ಷೆಯಲ್ಲಿರುವವರಿಗೆ ಉತ್ತಮ ಮದುವೆಯ ಪ್ರಸ್ತಾವನೆಗಳು ಬರಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ನಿಮಗೆ ನಿಮ್ಮ ಸಂಗಾತಿಯ ಮೇಲಿನ ಗೌರವ ಹೆಚ್ಚುವುದು. ಹಳೆಯ ಮಿತ್ರರಿಂದ ಸಹಾಯ ದೊರೆಯುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.